ನಂತರ ಈ ಒಂದು ಬೋಲ್ಟ್ನ ಕೂಡ ಓಪನ್ ಮಾಡೋಣ. ಎಸ್, ಕಂಪ್ಲೀಟಾಗಿ ನಮ್ಮೊಂದು ರೂಮ್ನ ಒಳಗೆ ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕಿ ಶ್ರೀರಾಮ್ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನನ್ನೊಂದು ರೂಮ್ನ ರಿವ್ಯೂ ಮಾಡ್ತೀನಿ. ಹೌದು, ನಾನು ನನ್ನೊಂದು ಟೆಕ್ಟ್ರಿಕ್ಸ್ ಯೂಟ್ಯೂಬ್ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ವಾರದ ಮುಂಚೆ ನನ್ನೊಂದು ಸೆಟಪ್ ಟೂರ್, ಅಂದರೆ ರೂಮ್ನ ಸೆಟಪ್ ಟೂರ್ ಕೂಡ ಆಗ್ತದೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ನೀವು ಅಂದ್ಕೊಂಡಿರ್ಬೋದು. ಸೆಟಪ್ ಟೂರ್ ಮಾಡ್ತೀನಿ ಅಂತ, ಇದು ಹಳೆ ಜಾಗದಲ್ಲೇ ಕೂತಿದ್ದಾರೆ ಅಂತ. ಅಂದ್ರೆ ಆ ಹಳೇದ್ರಿಂದಾನೇ ಮೇಲ್ ಹೋಗ್ಬೇಕಲ್ಲ. ಸೊ ಹಾಗೆ ಈ ಒಂದು ರೂಮನ್ನ ಕೂಡ ರಿವ್ಯೂ ಮಾಡಿ, ಅಂದ್ರೆ ನಾನು ಮುಂಚೆ ವಿಡಿಯೋ ಮಾಡ್ತಿದ್ನಲ್ಲ, ಈ ಒಂದು ರೂಮನ್ನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡಿ ನಂತರ ನಾನು ಹೊಸ ರೂಮ್ಗೆ ಹೋಗ್ತೀನಿ. ಅಂದ್ರೆ ಸೆಟಪ್ ಆಗಿದೆಯಲ್ಲ, ಆ ಒಂದು ರೂಮ್ಗೆ ಹೋಗಿ ತೋರಿಸ್ತೀನಿ ಯಾವ ತರ ಆಲ್ಟರ್ ಮಾಡಿದೀನಿ, ಎಷ್ಟು ಖರ್ಚಿದ್ದು, ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಪ್ರತಿಯೊಬ್ರು ಕೂಡ ಕೊನೆಂಕ ನೋಡಿ. ಅದಕ್ಕಿಂತ ಮುಂಚೆ ನೀವಿನ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಕ್ಕೆ ಲೈಕ್ ಮಾಡಿ. ಈ ಒಂದು ವಿಡಿಯೋಕ್ಕೆ ನಾನು ಕೊಡ್ತಿರೋ ಲೈಕ್ ಟರರ್ ಉಂಟು ಕೇವಲ 100 ಲೈಕ್ಗಳು ಅಷ್ಟೇ. ಬೇಗ 100 ಲೈಕ್ಗಳನ್ನ ಕಂಪ್ಲೀಟ್ ಮಾಡ್ತಾ ಹೋಗಿ. ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಈ ಒಂದು ಟೆಕಿ ಶ್ರೀರಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ನನ್ನೊಂದು ರೂಮ್ನ ರಿವ್ಯೂ ವಿಡಿಯೋನ ಶುರು ಮಾಡೋಣ. ನನ್ನ ಹಳೆ ರೂಮ್ನ ಫಸ್ಟಿಗೆ ತೋರಿಸ್ತಾ ಇದ್ದೀನಿ. ನಾನು ಸುಮಾರು 3 ವರ್ಷದಿಂದ ಇಲ್ಲೇ ವಿಡಿಯೋ ಮಾಡ್ತಾ ಇದ್ದು. ಸೊ ನೋಡ್ಕೊಳ್ಳಿ, ಈ ಒಂದು ರೂಮ್ನ ಇದುವರೆಗೂ ರಿವೀಲ್ ಮಾಡಿರಲಿಲ್ಲ, ಈಗ ರಿವೀಲ್ ಮಾಡ್ತೀನಿ. ನೋಡ್ತಾ ಇರ್ಬೋದು. ಈ ಕಡೆ ನಾನು ವಿಡಿಯೋ ಹೇಗೆ ಮಾಡ್ತಿದ್ದೆ ಅಂದರೆ, ಕ್ಯಾಮ್ರಾನ ಇಲ್ಲಿ ಇಡ್ತಿದ್ದೆ ಇಷ್ಟು ದಿವಸ. ಅಂದರೆ ಫಸ್ಟ್ ನಾನು ಯೂಟ್ಯೂಬ್ಗೆ ಬಂದಾಗ ಮೊಬೈಲಲ್ಲಿ ನಾನು ವಿಡಿಯೋನ ಮಾಡ್ತಿದ್ದೆ. ಅವಾಗಲೂ ಕೂಡ ನಾನು ಇಲ್ಲಿ ಮೊಬೈಲ್ನ ಇಟ್ಬಿಟ್ಟು ಈ ಕಡೆ ಕೂತ್ಕೊಳ್ತಿದ್ದೆ. ನೋಡ್ತಾ ಇರ್ಬೋದು, ಈ ಕಡೆ ಇದೆಲ್ಲ ಸಾಮಾನ್ಯವಾಗಿ ಈ ಒಂದು ಪ್ಲೇಸನ್ನು ನೋಡಿರ್ತೀರ. ಇಲ್ಲಿ ನಾನು ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಇಲ್ಲಿ ಮೊಬೈಲ್ ಏನಾದ್ರು ರಿವ್ಯೂ ಮಾಡ್ಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಈ ಒಂದು ಟೇಬಲ್ನ ಮೇಲೆ ನಾನು ವಿಡಿಯೋನ ಮಾಡ್ತಿದ್ದೆ, ನೋಡ್ತಾ ಇದ್ದೀರಾ. ನಂತರ ಇಲ್ಲಿ ಬೆಡ್ ಇದೆಯಲ್ಲ, ಈ ಒಂದು ಬೆಡ್ನ ಮೇಲೆ ನಾನು ಮೊಬೈಲ್ ಏನಾದ್ರು ಇದ್ರೆ ಇಲ್ಲಿ ಇಟ್ಕೊತಿದ್ದೆ. ನಂತರ ಇದೊಂದು ಪ್ರಿಂಟರ್ ಕೂಡ ಇದೆ, ನೋಡ್ತಾ ಇದ್ದೀರಾ, ಪ್ರಿಂಟರ್ ಕೂಡ ಇದೆ. ನಂತರ ಇಲ್ಲಿ ಈ ಕಡೆ ಬಂದರೆ ಕಿಟಕಿಗಳು ನೋಡ್ತಾ ಇರೋದು, ಈ ಕಡೆ ಕಿಟಕಿ ಇದೆ. ನಂತರ ಅಲ್ಲೊಂದು ಲೈಟ್ ಇದೆ, ನೋಡ್ಬೋದು, ಅಲ್ಲೊಂದು ಲೈಟು, ಅದು ನನಗೆ ಮೇನ್ ಲೈಟ್, ಅಂದರೆ ಮುಖಕ್ಕೆ ಫೋಕಸ್ ಹೊಡೆಯೋಕ್ಕೆ ಆ ಒಂದು ಲೈಟ್ನ ಯೂಸ್ ಮಾಡ್ಕೊಂಡಿದ್ದೆ. ನಂತರ ಇಲ್ಲೊಂದು ಹೋಲ್ಡರ್ ಕೂಡ ಇದೆ, ನೋಡ್ತಾ ಇದ್ದೀರಾ, ಕಾಣಲ್ಲ ಅಂದ್ಕೊತೀನಿ, ನೋಡ್ಬೋದು. ಇಲ್ಲೊಂದು ಹೋಲ್ಡರ್ ಕೂಡ ಇದೆ. ನಂತರ ಇಲ್ಲೊಂದು ಫ್ಯಾನ್ ಕೂಡ ಇದೆ. ಇದು ನನ್ನ ಮೊದಲನೇ ಯೂಟ್ಯೂಬ್ನ ರೂಮ್ ಅಂತ ಕೂಡ ಹೇಳ್ಬೋದು. ನಂತರ ಈಗ ಹೊರಗಡೆ ಹೋಗೋಣ. ನನ್ನೊಂದು ಮೇಲ್ ರೂಮ್ ಇರೋದು, ಬಟ್ ಇದು ಕೆಳಗಡೆ ಇಷ್ಟು ದಿವಸ ವಿಡಿಯೋ ಮಾಡ್ತಿದ್ದು. ಈಗ ಹೊರಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಫ್ರೆಂಡ್ಸ್, ನಂತರ ನಾನೀಗ ಆ ಒಂದು ರೂಮ್ನ ಹೊರಗೆ ಬಂದ ನಂತರ ಈಗ ನಾನು ಮೇಲೆ ಹೋಗಬೇಕು ನನ್ನೊಂದು ರೂಮ್ನ. ಅಂದರೆ ನೀವು ಸೆಟಪ್ ಟೂರ ನೋಡಬೇಕು ಅಂದರೆ, ಸೊ ನಾವೀಗ ಇಲ್ಲಿಂದ ಹೊರಗಡೆ ಹೋಗೋಣ. ಫ್ರೆಂಡ್ಸ್, ಈಗ ನಂತರ ನೋಡ್ತಿದ್ರೆ ಡೈರೆಕ್ಟಾಗಿ ನಾನು ನನ್ನೊಂದು ಮನೆ ಮೇಲ್ಗಡೆ ಬಂದೀನಿ. ಈ ಒಂದು ಮನೆ ಒಳಗೆ ನಾನು ಕಂಪ್ಲೀಟಾಗಿ ರೂಮ್ ಮಾಡ್ತಿದ್ದು. ಸೊ ಡೈರೆಕ್ಟಾಗಿ ರೂಮ್ನ ಒಳಗೆ ಹೋಗೋಣ. ಸ್ವಲ್ಪ ಬ್ಲ್ಯಾಕ್ ಆಗ್ಬೋದು, ಲೈಟ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು, ಇದು ನನ್ನ ಮೊದಲನೇ ರೂಮು. ಅಂದರೆ ಮೇಲ್ಗಡೆ ಬಂದಾಗ ಫಸ್ಟು ಕಾಣೋದು ಇದೇ ರೂಮು. ಇದು ಸೆಟಪ್ ರೂಮ್ ಅಲ್ಲ, ಬಟ್ ಜಸ್ಟ್ ಸುಮ್ಮನೆ ಮುಂಚೆ ನೋಡ್ಬೋದು. ಇದೊಂದು ಟೇಬಲ್ ಕೂಡ ಇತ್ತು. ಈ ಒಂದು ಟೇಬಲ್ನ ಕೆಳಗಿಂದ ಎತ್ತಕ್ಕೆ ಎಷ್ಟು ಹರಸಾಹಸ ಪಟ್ಟಿದ್ದೀವಿ ಅಂದರೆ ತುಂಬ ಹರಸಾಹಸ ಪಟ್ಟಿದ್ದೀವಿ. ಯಾಕಂದರೆ ತುಂಬ ವೆಯ್ಟ್ ಇತ್ತು. ಯಾಕಂದರೆ ಸುಮಾರು ಒಂದು 4-5 ಜನ ಎತ್ಕೊಂಡು ಮೇಲಾಕಿರೋದು ತುಂಬ ಕಷ್ಟಪಟ್ಟಿದ್ದೀವಿ. ನಂತರ ಈ ಒಂದು ರೂಮ್ನ ಒಳಗಡೆ ಸೆಟಪ್ ಟೂರ್ ಇರೋದು. ಸೊ ಹಾಗೆ ನೋಡೋಕ್ಕಿಂತ ಮುಂಚೆ ಈ ಒಂದು ರೂಮ್ ಮುಂಚೆ ಹೇಗಿತ್ತು, ಈಗ ಹೇಗಾಗಿದೆ ಅಂತ ನೀವು ನೋಡಬೇಕು ಅಂದರೆ ಜಸ್ಟ್ ಒಂದು ಸಣ್ಣೊಂದು ವಿಡಿಯೋ ಕ್ಲಿಪ್ ಇದೆ. ಆ ಒಂದು ವಿಡಿಯೋ ಕ್ಲಿಪ್ನ ಫಸ್ಟು ನೋಡ್ಕೊಂಬನ್ನಿ. ಫ್ರೆಂಡ್ಸ್, ಆ ಒಂದು ವಿಡಿಯೋ ಕ್ಲಿಪ್ ಈಗ ನೋಡ್ಕೊಂಬಂದ್ರಿ ಅನ್ಕೊಂತೀನಿ. ನಂತರ ನೋಡೋದು ಫಸ್ಟ್ ಈ ಒಂದು ರೂಮ್ದು ಸಣ್ಣ ರಿವ್ಯೂ ಕೊಡ್ತೀನಿ. ನೋಡ್ತಾ ಇರ್ಬೋದು, ಈ ಒಂದು ಮನೆ ಹೇಗಿದೆ, ಮೇಲ್ಗಡೆ ಮನೆ ಹೇಗಿದೆ ಅಂದರೆ ನೋಡ್ಬೋದು, ಮೇಲ್ಗಡೆ ಫುಲ್ಲು ಹಂಚು. ನಂತರ ಇಲ್ಲಿ ಸೈಡಲ್ಲಿ ಒಂಥರ ಅಂದರೆ ಪ್ಲೈವುಡಿಂದ ಫುಲ್ ಇದು ಕ್ಯಾಬಿನ್ ಥರ ಮಾಡಿರೋದು. ಕೆಳಗಡೆ ಮೆಟ್ಲು ಕೂಡ ಇದೆ. ನಂತರ ಅಲ್ಲಿ ನೋಡ್ಬೋದು ಒಂದು ಚೇರ್ ಕೂಡ ಇದೆ. ಈ ಒಂದು ಚೇರಲ್ಲಿ ಕೂಡ ಸ್ವಲ್ಪ ದಿವಸ ಟೈಮ್ ಪಾಸ್ ಕೂಡ ಮಾಡ್ತಿದ್ದೆ. ಮೇಲ್ಗಡೆ ವಿಡಿಯೋ ಎಡಿಟಿಂಗ್ ಅಥವಾ ಏನಾದರೂ ಇತ್ತು ಅಂದರೆ ಈ ಒಂದು ಚೇರ್ನ ಇಲ್ಲಿಗೆ ಹಾಕೊಂಡ್ಬಿಟ್ಟು ಈ ಒಂದು ಟೇಬಲಿಂದ ಎಡಿಟ್ ಕೂಡ ಮಾಡ್ತಿದ್ದೆ. ಈಗ ಡೈರೆಕ್ಟಾಗಿ ಈ ಒಂದು ರೂಮ್ನ ಒಳಗೆ ಹೋಗುವ ಸಮಯ, ಬನ್ನಿ ಹೋಗೋಣ. ನಂತರ ಈ ಒಂದು ಬೋಲ್ಟ್ನ ಕೂಡ ಓಪನ್ ಮಾಡೋಣ. ಎಸ್, ಕಂಪ್ಲೀಟಾಗಿ ನಮ್ಮೊಂದು ರೂಮ್ನ ಒಳಗೆ ಬಂದಿದ್ದೀವಿ. ಸೆಟಪ್ ಟೂರ್ನ ರೂಮ್ ಒಳಗೆ ನೋಡ್ಬೋದು, ಫುಲ್ ಕತ್ಲೆ ಇದೆ, ಲೈಟಿಂಗ್ಸ್ ಕೂಡ ಇದೆ. ಅದನ್ನ ಕೂಡ ಈಗ ಹಾಕ್ತೀನಿ. ಫಸ್ಟು ನೋಡ್ತಾ ಇರ್ಬೋದು, ಈ ಕಡೆ ಒಂದು ವ್ಯೂ ನೋಡಿದ್ರೆ ನೋಡ್ಬೋದು, ಈ ಕಡೆ ಒಂದು ಸೆಲ್ಫ್ ಕೂಡ ಇದೆ, ನೋಡ್ತಾ ಇದ್ದೀರಾ.
3 ಸೆಲ್ಫ್ ಇರುವಂಥದ್ದು. ಒಂಥರ ಅಯ್ಯಪ್ಪ ಸ್ವಾಮಿ ಒಂದು ಫೋಟೋ ಕೂಡ ಇದೆ ಇಲ್ಲಿ. ನಂತರ ನಾನೊಂದು ಹೆಡ್ಫೋನ್ ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಡ್ ಕಂಪ್ನಿದು ಟೆಕ್ಟ್ರಿಕ್ಸ್ ಕಡ ಚಾನಲ್ ರಿವ್ಯೂ ಕೂಡ ಮಾಡಿದ್ದು. ನಂತರ ಹಾಗೆ ಈ ಕಡೆ ಬಂದರೆ ನೋಡ್ಬೋದು, ಇಲ್ಲೊಂದು ಕಿಟಕಿ ಕೂಡ ಇದೆ, ನೋಡ್ತಾ ಇದ್ದೀರಾ. ಇದೆಲ್ಲ ಕೂಡ ಪೈಂಟ್ ಇರಲಿಲ್ಲ. ಈ ಕಡೆ ಪೈಂಟ್ ಸ್ವಲ್ಪ ಆ ಕಡೆ ವಾಲಿಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಈ ಕಡೆ ಪೈಂಟ್ ಮಾಡಿಸಿದ್ದು, ನೋಡ್ತಿದ್ದೀರಾ. ಈ ಕಡೆ ಕೂಡ ಒಂದು ಕಿಟಕಿ ಕೂಡ ಇದೆ. ನಂತರ ಈಗ ಈ ಕಡೆ ಬಂದರೆ ಹಾಗೆ ನೋಡ್ತಾ ಇದ್ದೀರಾ, ಈ ಕಡೆನೂ ಕೂಡ ವೈಟ್ ವಾಲ್, ಅಂದರೆ ಇದು ಕೂಡ ಬೇರೆ, ಅಂದರೆ ಆ ಕಡೆ ಒಂದು ಕಲರ್ ಇತ್ತಲ್ಲ ನೋಡ್ತಾ ಇದ್ದೀರಲ್ಲ, ಈ ಕಡೆ ಒಂದು ಕಲರ್ ಇದೆಯಲ್ಲ, ಈ ಕಡೆ ಒಂದು ಕಲರ್ ಇದೆ, ಇಲ್ಲೂ ಕೂಡ ಅದೇ ಕಲರ್ ಇದೆ. ಬಟ್ ಈಗ ಎಲ್ಲ ಪೈಂಟಿಂಗ್ ಮಾಡಿಸಿ ಚೇಂಜ್ ಮಾಡ್ತೀನಿ. ಅಂದರೆ ಈಗ ಲೈಟಿಂಗ್ಸ್ ಕೂಡ ಹಾಕ್ತೀನಿ, ನೋಡೋಣ. ಹಾಗೆ ನೋಡಿದ್ರೆ ಲೈಟಿಂಗ್ಸ್ ಕೂಡ ಹಾಕ್ತೆ. 2 ಲೈಟ್ ಹಾಕ್ಸಿ ನೋಡ್ತಿರ್ಬೋದು. ಅಲ್ಲೊಂದು ಲೈಟ್ ಕೂಡ ಇದೆ, ನೋಡ್ತಾ ಇದ್ದೀರಾ. ಫೋಕಸ್ ಲೈಟ್ 30 ವ್ಯಾಟ್ನ ಒಂದು ಫೋಕಸ್ ಲೈಟ್ ಅಂತ ಕೂಡ ಹೇಳ್ಬೋದು, ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿರೋ ಒಂದು ಫೋಕಸ್ ಲೈಟು, ತುಂಬ ಫೋಕಸ್ ಇದೆ. ಒಂಥರ ಲೈಟ್ ಕೂಡ ತುಂಬ ಚೆನ್ನಾಗಿದೆ. ನಂತರ ಈ ಕಡೆ ಬಂದರೆ ನೋಡ್ತಾ ಇದ್ದೀರಾ, ವಾಲ್ ಅಂದರೆ ಕಲರ್ ಹೇಗೆ ಮಾಡ್ತೀನಿ ಅಂತ ನೋಡ್ತಾ ಇದ್ದೀರಾ. ಟೋಟಲ್ ಆಗಿ ಈ ರೀತಿಯ ಬ್ಲೂ ಕಲರಿಂದ ಪೈಂಟಿಂಗ್ ಮಾಡಿಸಿ, ನಂತರ ವಾಲ್ನ ಮಧ್ಯೆ ಒಂದು ಲೈಟ್ ಕೂಡ ಇಲ್ಲಿ ಫಿಟ್ ಮಾಡಿಸಿದ್ದೀನಿ, ನೋಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ. ಇದೊಂದು ಲೈಟ್ ಅಂದರೆ 4-ವೇ ಲೈಟ್ ಅಂತಾರೆ ಇದು. ನೀವು 4-ವೇ ಲೈಟ್ ಇದು 900 ರೂಪಾಯಿ ಆಗುತ್ತೆ ಅಂಗಡಿಲಿ, ನೀವು ಪರ್ಚೇಸ್ ಮಾಡ್ಕೊಬೋದು. ನೀವೇನಾದರೂ ಬೇಕು ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಕೂಡ ಹೇಳ್ಬೋದು. ಒಂದು ಪ್ರೀಮಿಯಂ ಲುಕ್ಕಲ್ಲಿ ನಿಮ್ಮೊಂದು ಮನೆ ಗೋಡೆಗೆ ನೀಡುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಹಾಗೆ ಈ ಒಂದು ಲೈಟನ್ನು ಹಾಕ್ಸಿದ್ದು ತುಂಬ ಚೆನ್ನಾಗಿದೆ. ವಿಡಿಯೋ ಬ್ಯಾಕ್ಗ್ರೌಂಡಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ನಂತರ ಈ ಕಡೆ ಬಂದರೆ ನೋಡ್ಬೋದು, ನನ್ನ ಒಂದು ಎಡಿಟಿಂಗ್, ಅಂದರೆ ಎಡಿಟಿಂಗು ಕೆಲಸ, ವಿಡಿಯೋ ಮಾಡೋದು, ಯೂಟ್ಯೂಬ್ ವಿಡಿಯೋ ಮಾಡೋದು ಏನೇ ಇದ್ರೂ ಕೂಡ ಇಲ್ಲೇ ಬಂದು ಮಾಡೋದು. ನೋಡ್ಬೋದು, ಇಲ್ಲೊಂದು ಟೇಬಲ್ ಕೂಡ ಹಾಕಿದ್ದೀವಿ. ಇದು ಕೂಡ ಮೇಲೆ ತರಬೇಕಾದ್ರೆ ತುಂಬ ಒಂದು ಹರಸಾಹಸ ಕೂಡ ಪಟ್ಟಿದ್ದೀವಿ. ಟೋಟಲ್ ಒಂದು 4 ಜನ ಈ ಒಂದು ಟೇಬಲ್ನ ಮೇಲೆ ತಗೊಂಡ್ಬಂದಿದ್ದು, ನೋಡ್ತಾ ಇದ್ದೀರಾ. ನೋಡ್ಬೋದು ಈ ರೀತಿ ಒಂದು ಟೇಬಲ್. ನಂತರ ನಾನಿಲ್ಲಿ ನಾನೊಂದು ಲ್ಯಾಪ್ಟಾಪ್ ಕೂಡ ಇಟ್ಕೊಂಡಿದ್ದೀನಿ, ನೋಡ್ತಿದ್ದೀನಿ. ನಾನೊಂದು ಲ್ಯಾಪ್ಟಾಪ್ ಕೂಡ ಇದೆ. ನಂತರ ಆ ಕಡೆ ಒಂದು HP ಲ್ಯಾಪ್ಟಾಪು, ಅದು ಕಾಲೇಜಲ್ಲಿ ಕೊಟ್ಟಿದ್ದು. ಸೊ ಗೌರ್ಮೆಂಟ್ ಕಾಲೇಜಲ್ಲಿ ನಾನು ಓದ್ತಿರೋದು. ಸೊ ಹಾಗೆ ಅಲ್ಲೂ ಕೂಡ ಉಚಿತ ವಿತರಣೆಗೆ ಅಂತ ಕೊಟ್ಟಿದ್ದು. ನಂತರ ನನ್ನ ಒಂದು 2 ಮೊಬೈಲ್ಸ್ಗಳು ನೋಡ್ತಿದ್ರೆ, ಇದು ರಿಯಲ್ಮಿ ಮೊಬೈಲ್. ನಂತರ ಇದು ರೆಡ್ಮಿ ನೋಟ್ 7 Pro. 1.5 ವರ್ಷ ಆಯಿತು ಈ ಒಂದು ಮೊಬೈಲ್ನ ತಗೊಂಡು. ನಂತರ ಇದು ವೈರ್ಲೆಸ್ ಮೌಸ್, ನೋಡ್ತಿದ್ದೀರಾ, ವೈರ್ಲೆಸ್ ಮೌಸ್ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಂತರ ಇದು ಕ್ಯಾಮ್ರಾದ ಕ್ಯಾಪ್. ನಂತರ ಈ ಒಂದು ಹೂವನ್ನು ನೋಡಿರ್ತೀರ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ. ಸೊ ನಂತರ ಈ ಕಡೆ ಬಂದರೆ ನೋಡ್ಬೋದು, ಇದೆ ನೋಡ್ತೀರಾ, ಒಂದ್ಸಲಿ ದೂರದಿಂದ ಒಂದ್ಸಲಿ ತೋರಿಸ್ತೀನಿ. ನಂತರ ಚೇರ್ ಕೂಡ ಇದೆ. ಒಂಥರ ಪ್ರೀಮಿಯಂ ಲುಕ್ಕಾಗಿ ಮಾಡ್ತಿದ್ದೀನಿ. ಸೊ ನನ್ನೊಂದು ಕನಸಿನ ಒಂದು ರೂಮ್ ಅಂತ ಕೂಡ ಹೇಳ್ಬೋದು. ಯೂಟ್ಯೂಬ್ ಬಂದು 3 ವರ್ಷ ಆಯಿತು. ಈಗ ನಾನು ಈ ಒಂದು ರೂಮ್ನ ಸೆಟಪ್ ಮಾಡಿಸ್ಕೊಂಡಿರೋದು, ನೋಡ್ತಾ ಇದ್ದೀರಾ. ಒಂದು ಕೆಳಗೆ ಟೇಬಲು, ಇಲ್ಲೊಂದು ಚೇರ್ ಕೂಡ ಇದೆ, ನೋಡ್ತಾ ಇದ್ದೀರಾ. ಏನಾದರೂ ಫ್ರೆಂಡ್ಸ್ ಏನಾದರೂ ಬಂದರೆ ಅಲ್ಲಿ ಕೂರ್ಸೋಕ್ಕೋಸ್ಕರ ಒಂದು ಚೇರ್ನ ತಗೊಂಡಿದ್ದೀನಿ. ನಂತರ ಈ ಕಡೆ ಬಂದರೆ ನೋಡ್ಬೋದು, ಪ್ಲಗ್ಗಳು, ಈಗ ಏನಾದರೂ ಲೈಟಿಂಗ್ಸಿಗಾಗಿರ್ಬೋದು ಅಥವಾ ಬೇರೆ ಏನಾದರೂ ಬೇಕು ಅಂದರೆ ಒಂದು ಎಕ್ಸ್ಟ್ರಾ ಸಾಕೆಟ್ಗಳನ್ನು ಕೂಡ ಹಾಕಿದ್ದಾರೆ. ನಂತರ ಕೆಳಗೂ ಕೂಡ 2 ಸಾಕೆಟ್ಗಳನ್ನ ಕೂಡ ಇಲ್ಲಿ ಹಾಕಿದ್ದಾರೆ. ನಂತರ ಇಲ್ಲಿ ನೋಡ್ಬೋದು ಸಾಕೆಟ್ನ ಒಂದು ಡಬ್ಬ, ಸಾಕೆಟ್ ಒಂದು ಬಾಕ್ಸ್ ಕೂಡ ಇಲ್ಲಿ ನೀಡಿರುವಂಥದ್ದು, ಅಂದರೆ ಅವರೇ ಕೂಡ ಕೊಟ್ಟಿದ್ದಾರೆ. ನಂತರ ನೋಡ್ಬೋದು ಲೈಟಿಂಗ್ಸನ್ನು ಹಾಕ್ಸ್ಕೊಡೋದ್ರೆ ಅದು ಕೂಡ ಹಾಕ್ಸ್ಕೊಬೋದು. ನಂತರ ಇಲ್ಲೊಂದು ಲೈಟ್ ಕೂಡ ಇದೆ, ಕಲರ್ ಲೈಟ್. ನಾನು ಟೆಕ್ಟ್ರಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅದನ್ನು ರಿವ್ಯೂ ಕೂಡ ಮಾಡಿದೆ. ನಂತರ ಈ ರೀತಿಯಾಗಿ ನಿಮಗೆ ವ್ಯೂ ನೋಡೋಕ್ಕೆ ಸಿಗುತ್ತೆ, ನೋಡ್ಬೋದು. ಇದು ನನ್ನ ಕಂಪ್ಲೀಟ್ ಸೆಟಪ್ ಟೂರ್ ಅಂತ ಕೂಡ ಹೇಳ್ಬೋದು. ನಂತರ ಇದೊಂದು ಕಿಟಕಿ ಅಲ್ಲದೆ ಇಲ್ಲೊಂದು ಕಿಟಕಿ ಅಷ್ಟೇ ಅಲ್ಲ, ಇಲ್ಲೊಂದು ಕಿಟಕಿ ಕೂಡ ಇದೆ, ನೋಡ್ಬೋದು. ಈ ಕಡೆ ಒಂದು ಕಿಟಕಿ ಕೂಡ ಇದೆ. ಒಳ್ಳೆ ಚೆನ್ನಾಗಿರೋ ಒಂದು ಶುದ್ಧ ಗಾಳಿ ಬರುತ್ತೆ ಅಂತ ಕೂಡ ಹೇಳ್ಬೋದು, ನೋಡ್ಬೋದು. ಈ ರೀತಿಯಾಗಿ ತುಂಬ ಶೆಕೆ ಆಯಿತು ಅಂದಾಗ ಯಾವ ರೀತಿ ಒಂದು ಫ್ಯಾನ್ ಕೂಡ ಬೇಡ, ಜಸ್ಟ್ ಇವೆರಡು ಕಿಟಕಿ ಆನ್ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರೋ ಗಾಳಿ ನಿಮಗೆ ಸಿಗುತ್ತೆ. ಸಾರಿ, ನಿಮಗೆ ಅಲ್ಲ, ನನಗೆ ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ಇಷ್ಟು ರೂಮ್ ಮಾಡ್ಸೋಕ್ಕೆ ಅಂದರೆ ಫರ್ನಿಚರು, ಎಲೆಕ್ಟ್ರಿಕಲ್ಸ್ ಅಂತ ಲೈಟಿಂಗ್ಸು ಪ್ರತಿಯೊಂದು ಸೇರಿ ನನಗೆ ಟೋಟಲ್ ಆಗಿ 11,000 ರೂಪಾಯಿ ಈ ಒಂದು ರೂಮ್ಗೆ, ಅಂದರೆ ಜಸ್ಟ್ ಇಷ್ಟು ಮಾಡ್ಸೋಕ್ಕೆ 11,000 ರೂಪಾಯಿ ಖರ್ಚಾಯಿತು ಅಂತ ಕೂಡ ಹೇಳ್ಬೋದು. ನೀವೆಲ್ಲ ಕೇಳ್ತಿದ್ರಿ ಸೆಟಪ್ ಟೂರ್ ಮಾಡಿ ತೋರಿಸಿ ಅಂತ. ಸೊ ಇಷ್ಟು ನನ್ನ ಸೆಟಪ್ ಟೂರ್ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಈಗ ತಾನೇ ನೋಡಿದ್ರೆ ನಾನೊಂದು ಯೂಟ್ಯೂಬ್ನ ಮನೆನ ಹೇಗಿತ್ತು ಅಂತ ಒಂದು ಸಣ್ಣದಾಗಿ ಮಾಡಿಸ್ಕೊಂಡಿದ್ದೀನಿ. ಇನ್ನೂ ಫ್ಯೂಚರ್ಲಿ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊತೀನಿ. ಅಪ್ಗ್ರೇಡ್ ಏನೇ ಆದರೂ ಕೂಡ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ. ಏನೊಂದು ಅಪ್ಗ್ರೇಡ್ ಮಾಡ್ಕೊಂಡು ಕೂಡ, ಅಂದರೆ ಸ್ವಲ್ಪ ಒಂದು ಐಡಿಯಾ ಕೊಡದೆ ವಾಲ್ ಡೆಕೋರೇಷನ್ ಇನ್ನೂ ಸ್ವಲ್ಪ ಆಗಬೇಕಿತ್ತು ಅಂತ. ಸೊ ಇನ್ನೂ ಏನಾದರೂ ಸ್ವಲ್ಪ ಐಡಿಯಾ ಸಿಕ್ಕಿದ್ರೆ ಅದು ಕೂಡ ಮಾಡಿಸ್ಬಿಟ್ಟು ವಿಡಿಯೋನ ತಿಳಿಸ್ಕೊಡ್ತೀನಿ ನಂಗೆ. ಸೊ ಹಾಗೆ ಇಷ್ಟು ನನ್ನ ಸೆಟಪ್ ಟೂರು. ಈ ಒಂದು ಸೆಟಪ್ ಟೂರ್ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೆ ಗೊತ್ತಲ್ಲ, ವಿಡಿಯೋಕ್ಕೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಇದೇ ಥರ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಈಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.